ಕ್ಷೇತ್ರದಲ್ಲಿ ಒಂದು ಮೀಟಿಂಗ್ ಕರೆದು ಇದನ್ನು ಜೂನ್ 27ನೇ ತಾರೀಕು ನನ್ನ ಅಪಾರ ಶ್ರಮ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ಮಾಡಲೇಬೇಕು ಅಂತ ಅವ್ರಿಗೆ ಒತ್ತಡ ಹೇಳಿ ನಾವು ಏನೆಂದರ ಕಾಯಿಗೆ ನಾವೆಲ್ಲ ನ್ಯಾಯವಾದಿಗಳು ಶ್ರೀ ಚಿದಾನಂದ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಾನು ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಅದೇ ರೀತಿ ಅವ್ರಿಗೆ ಒಂದು ಗೌರವ ಸನ್ಮಾನವನ್ನು ನೀಡಲಿಕ್ಕೆ ನಾನು ಸ್ವಾಮೀಜಿಯವರು ಅವರನ್ನು ಸಿದ್ದರಾಮ ಚೈತನ್ಯ ಮಹಾಸ್ವಾಮಿಗಳವರನ್ನು ಕೇಳ್ಕೊಳ್ತೀನಿ. ಅದೇ ರೀತಿ ಅಂಬರೀಷ್ ಜಿಯವರು ದಯವಿಟ್ಟು ತಾವು ಕೂಡ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕು. ಮತ್ತು ಪ್ರಧಾನ ಸಂಪಾದಕರು ಪ್ರಸನ್ನ ಸರ್, ಅಮಿತ್ ಸರ್ ಎಲ್ಲರೂ ದಯವಿಟ್ಟು ಲೈಕ್ ಸರ್. ಮತ್ತು ಕೆರಳಿ ಸರ್ ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಇವರಿಗೆ ಆನರ್ ದಯವಿಟ್ಟು. ನಮ್ಮ ಮುಂದಿನ ಪ್ರಶಸ್ತಿ ಪುರಸ್ಕೃತರು ನಮ್ಮ ಅಂಬರೀಷ್ ಅವರು, ಅವರಿಗೆ ಒಂದು ಪ್ರಶಸ್ತಿ ನಮ್ಮ ಪ್ರಧಾನ ಸಂಪಾದಕರ ಜೊತೆ ಅವರಿಗೆ ಒಂದು ಗೌರವ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ. ಅಭಿನಂದನೆಗಳು ಸರ್, ಒಳ್ಳೆಯದಾಗಲಿ. ಶಾಸಕಾಂಗ ಸೋಲುತ್ತೆ, ಶಾಸಕಾಂಗ ಭ್ರಷ್ಟ ಆಗಿ ನ್ಯಾಯಾಂಗವನ್ನು ಹಿಡಿತಕ್ಕೆ ತಗೊಳುತ್ತೆ, ಮತ್ತಷ್ಟು ಭ್ರಷ್ಟ ಆಗಿ ಕಾರ್ಯಾಂಗವನ್ನು ಅದರ ಪಾಡಿಗೆ ಅದು ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ. ಅವಾಗ ಈ 3 ಅಂಗಗಳನ್ನು ಶುದ್ಧ ಮಾಡಲಿಕ್ಕೆ, ಸರಿ ಮಾಡಲಿಕ್ಕೆ ಇರುವಂಥ ಒಂದು ಅಸ್ತ್ರ ಅಂತ ಹೇಳಿದರೆ ಅದು ಮಾಧ್ಯಮ, ಪತ್ರಿಕಾರಂಗ. ಆದರೆ ಇತ್ತೀಚಿನ ದಿನಗಳಲ್ಲಿ ಪತ್ರಿಕೋದ್ಯಮದಲ್ಲಿ ಇರೋರು ತಾವೆಲ್ಲರೂ ನೋಡ್ತಾ ಇದ್ದೀರಿ, ಭಾಳಷ್ಟು ಜನ ಇದ್ದೀರಿ. ಇದು ಉದ್ಯಮವಾಗಿ ಮಾರ್ಪಟ್ಟಿದ್ದರಿಂದ ಲಾಭದ ದೃಷ್ಟಿನೇ ಹೋಗ್ತಾ ಇದೆ. ಆದರೆ ಆ ಮೂಲ ಉದ್ದೇಶ ಏನಿತ್ತು, ಈ ಸಮಾಜಕ್ಕೆ, ಈ ಸಮಾಜದ ಪರಿಪಾಲನೆಯನ್ನು ಮಾಡಬೇಕಾದ ಶಾಸಕಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಇವೆಲ್ಲವೂ ಸಹ ಸಮಾಜಮುಖಿಯಾಗಿ ಇರೋದನ್ನು ಬಿಟ್ಟು ವಿಮುಖವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದಾಗ, ಸಮಾಜಕ್ಕೆ ಕಂಟಕವಾದಾಗ ಅದನ್ನು ಗುರುತಿಸಿ ಅದನ್ನು ದಂಡಿಸಬೇಕಾದಂಥ ಒಂದು ಮಾಧ್ಯಮ ಇವತ್ತು ಅನಿವಾರ್ಯನೂ ಇದೆ. ಆದರೆ ಈಗ ಇವಾಗೆಲ್ಲ ಕಾಂಪಿಟೇಷನ್ ಇದೆ ಮಾಧ್ಯಮದಲ್ಲಿ,
ಮತ್ತು ದುಬಾರಿನೂ ಹೌದು. ಒಂದು ಸಂಸ್ಥೆಯನ್ನು ನಡೆಸುವಂಥದ್ದು, ಅದು ಸುದ್ದಿವಾಹಿನಿಯನ್ನು ನಡೆಸುವಂಥದ್ದು ದುಬಾರಿನೂ ಹೌದು. ಹಾಗಾಗಿ ಆ ದುಬಾರಿತನವನ್ನು ಎಲ್ಲ ಸರಿ ಮಾಡಿಕೊಂಡು ತನ್ನ ಅಸ್ತಿತ್ವವನ್ನು ಉಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಉದ್ಯಮವಾಗೂ ಸಹ ಪರಿವರ್ತನೆ ಆಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಇವತ್ತು ಮಾಧ್ಯಮಗಳು ಸಿಲುಕಿದ್ದಾವೆ. ಆದರೂ ಸಹ ಯಾವುದೇ ಉದ್ಯಮವಾಗಿ ಪರಿವರ್ತನೆ ಆದರೂ ತನ್ನ ಮೂಲ ಉದ್ದೇಶವನ್ನು ಮರಿಬಾರ್ದಲ್ವಾ? ತನ್ನ ಮೂಲ ಉದ್ದೇಶವನ್ನು ಮರಿಬಾರ್ದು. ಎಲ್ಲ ಅಡೆತಡೆಗಳಿಗೆ, ಸಂಕಷ್ಟಗಳನ್ನು ಸಹಿಸಿಕೊಂಡು, ಯಾಕಂದರೆ ಮಾಧ್ಯಮದ ಜವಾಬ್ದಾರಿನೇ ಯಾರು ಸಂಕಷ್ಟದಲ್ಲಿದ್ದಾನೆ, ಯಾವ ಸಮಾಜ ಸಂಕಷ್ಟದಲ್ಲಿದೆ, ಯಾವ ವರ್ಗ ಸಂಕಷ್ಟದಲ್ಲಿದೆ, ಆಗ ಪರವಾಗಿ ನಿಂತು ಸಂಕಷ್ಟ ಕೊಡುವಂಥವನಿಗೆ ಮನವರಿಕೆ ಮಾಡಿಕೊಳ್ಬೇಕಾಗಿದ್ದು ನಿನ್ನ ಜವಾಬ್ದಾರಿ ಅಲ್ಲ, ನೀನು ಮಾಡ್ತಾ ಇರೋದು ತಪ್ಪು ಅಂತೇಳಿ ಮನವರಿಕೆಯನ್ನು ಮಾಡಿಕೊಳ್ಬೇಕಾಗಿತ್ತು ಅಲ್ವಾ? ಬರೀ ಮಾಧ್ಯಮ ಅಂತೇಳಿ ಒಂದು ಸಂವಹನಕ್ಕೆ ಇದಷ್ಟೇ ಅಲ್ಲ, ಒಂದಿಂದ ಒಂದು ಸುದ್ದಿನ ಇನ್ನೊಂದು ಸುದ್ದಿಗೆ ತಲುಪಿಸೋ ಅಷ್ಟೇ ಅಲ್ಲ, ಅದರ ಜವಾಬ್ದಾರಿ ಎಲ್ಲಿ ತಪ್ಪಿದೆ, ಎಲ್ಲಿ ಅಡೆತಡೆ ಇದೆ ಅದನ್ನು ಗುರುತಿಸಿ ತಪ್ಪುಗಳನ್ನು ತಿದ್ದುವಂಥ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಮತ್ತು ಆ ತಪ್ಪುಗಳನ್ನು ಸಮಾಜಕ್ಕೆ ತೋರಿಸಿ ಸಮಾಜವನ್ನು ಜಾಗೃತಿಗೊಳಿಸಬೇಕಾದಂಥದ್ದು, ಸಮಾಜಕ್ಕೆ ಒಂದು ಪ್ರಜ್ಞೆಯನ್ನು ಮೂಡಿಸಬೇಕಾದಂಥದ್ದು ಅನಿವಾರ್ಯತೆ. ಹಾಗಾಗಿ ಇವತ್ತು ಮಾಧ್ಯಮ ಲೋಕದಲ್ಲಿ ಅನೇಕ, ಯಾಕಂದರೆ ಒಂದು 30 ವರ್ಷದ ಹಿಂದೆ, 25-30 ವರ್ಷದ ಹಿಂದೆ ನಿಮಗೆ ಏನಾದರೂ ನಾವು ಸುದ್ದಿಯನ್ನು ಕೇಳಬೇಕು ಅಂದರೆ ಆಲ್ ಇಂಡಿಯಾ ರೇಡಿಯೋ ಅಥವಾ ಪತ್ರಿಕಾ ಮಾಧ್ಯಮಗಳ, ಮುದ್ರಣ ಮಾಧ್ಯಮದ ಮೇಲೆ ಹೆಚ್ಚಾಗಿ ಅವಲಂಬಿತರಾಗ್ತಾ ಇದ್ರು ಜನ. ಆದರೆ ಇವತ್ತು ಕ್ಷಣ ಮಾತ್ರದಲ್ಲಿ ಯಾವುದೇ ಸುದ್ದಿಯನ್ನು ಒಂದು ಅರ್ಧ ನಿಮಿಷದಲ್ಲಿ, 1 ನಿಮಿಷದಲ್ಲಿ ದೇಶ ವಿದೇಶ ಸುದ್ದಿಗಳನ್ನು ನೋಡುವಂಥ ಒಂದು ಇವತ್ತು ವ್ಯವಸ್ಥೆ, ಅಷ್ಟೊಂದು ತಾಂತ್ರಿಕವಾಗಿ ದೇಶ ಮುಂದುವರೆದಿದೆ. ತಾಂತ್ರಿಕತೆ ಮುಂದುವರೆದು ಮಾಧ್ಯಮ ಇವತ್ತು ಎಲ್ಲರ ಕೈಗೂ ತಲುಪುವಂಥ ಮಟ್ಟಕ್ಕೆ ಬಂದಿದೆ ಅಲ್ವಾ? ಒಂದು ಮೊಬೈಲ್ ಇದ್ದರೆ ಸಾಕು, ಜಗತ್ತಿನ ಯಾವುದೇ ಸುದ್ದಿಯನ್ನು ಬೇಕಾದರೂ ನೋಡ್ಬೋದು. ಆದರೆ ಇವತ್ತು ಮಾಧ್ಯಮದ ವ್ಯವಸ್ಥೆ, ತಾಂತ್ರಿಕತೆ ಹೆಚ್ಚು ಪ್ರಬಲವಾಗಿದೆ. ಆದರೆ ಆ ಪ್ರಬಲತೆಯಿಂದ ಏನಾದರೂ ನಾವು ಸಾಧಿಸಿದೀವಾ, ಏನಾದರೂ ಬದಲಾವಣೆ ಮಾಡಿದ್ದೀವಾ ಅಂತ ನೋಡಿದ್ರೆ ಅದು ಪ್ರಶ್ನಾರ್ಥಕವಾಗಿ ಉಳಿಯುತ್ತೆ ಅಲ್ವಾ? ಇಷ್ಟೆಲ್ಲ ತಾಂತ್ರಿಕತೆ ಇದ್ದು, ಇಷ್ಟೆಲ್ಲ ಸಂವಹನ ಕ್ರಿಯೆ ಇದ್ದು, ಕ್ಷಣ ಮಾತ್ರದಲ್ಲಿ ಯಾವುದೇ ಸುದ್ದಿಯನ್ನು ತಲುಪಿಸುವಂಥ ಇದ್ದಿದ್ದೂ ಆಗ್ತಾಯಿಲ್ಲ. ಆದರೆ ನೋಡಿ, 12ನೇ ಶತಮಾನದಲ್ಲಿ ಯಾವ ತಾಂತ್ರಿಕತೆಯೂ ಇರಲಿಲ್ಲ. ಒಂದು ಪತ್ರವನ್ನು ಕಳಿಸಿದರೆ ಅದು ತಲುಪಲಿಕ್ಕೆ 3 ತಿಂಗಳು 4 ತಿಂಗಳು ಬೇಕಾಗಿತ್ತು. ಅಂಥ ಕಾಲದಲ್ಲಿ ಕರ್ನಾಟಕ ಹೆಮ್ಮೆ ಪಡೋಂಥ ಒಂದು ಇಡೀ ದೇಶಕ್ಕೆ ಮಾದರಿಯಾದಂಥ ಒಂದು ಚಳವಳಿ ಆಗಿದೆ, ಶರಣ ಚಳವಳಿ ಅಲ್ವಾ? ಆ ಶರಣ ಚಳವಳಿಗೆ, ಆ ಶರಣರ ಕ್ರಾಂತಿಯನ್ನು ನೋಡಿದಂಥ ಬಸವಣ್ಣನ ಆ ಕ್ರಾಂತಿಗೆ ದೇಶ ವಿದೇಶಗಳಿಂದ ಬರ್ತಾರೆ. ಮೋಳಿಗೆ ಮಾರಯ್ಯ ಅಂತೇಳಿ ಆತ ಕಾಶ್ಮೀರದ ಭೂಪಾಲ, ಆತ ಅಲ್ಲಿಂದ ಬಂದು ಇಲ್ಲಿ ಇದನ್ನು ಏನು ಸೌದೆಯನ್ನು ಒಡೆದು ಕಾಯಕವನ್ನು ಮಾಡ್ಕೊಂಡು ಮಾಡ್ತಾ ಇರ್ತಾನೆ. ಬರೀ ಆ ಕಲ್ಯಾಣ ಕ್ರಾಂತಿ ನಡೆದಿದ್ದು ಬರೀ 13 ವರ್ಷ, ಅದೇನು 4-5 ದಶಕಗಳ ಕಾಲ ನಡೆದಂಥ ಚಳವಳಿ ಅಲ್ಲ. ಅನುಭವ ಮಂಟಪ ಕಾರ್ಯರೂಪಕ್ಕೆ ಚಲನೆಯಲ್ಲಿದ್ದಿದ್ದು ಬರೀ 13 ವರ್ಷ. 13 ವರ್ಷದಲ್ಲೇ ದೇಶ ವಿದೇಶಗಳಿಗೆ ತಲುಪಿ ಅಲ್ಲಿಂದ ತನ್ನ ಕಡೆಗೆ ಸೆಳೆದುಕೊಂಡಂಥ ಒಂದು ಅವತರ ಏನು ಮಾಧ್ಯಮ ಅಂತೇಳಿದ್ರೆ ಎಲ್ಲ ವಚನಗಳು, ಆ ವಚನಗಳು ಬಾಯಿಂದ ಬಾಯಿಗೆ ಹರಡಿ ಆ ವಚನಗಳ ಮೇಲಿಂದ ಪ್ರಭಾವಿತರಾದಂಥ ಜನ ದೇಶ ವಿದೇಶಗಳಿಂದ ಬರ್ತಾರೆ. ಬಂತಾದೇವಿ ಅಂತೇಳಿ, ಅಫ್ಘಾನಿಸ್ತಾನದ ರಾಜ್ಕುಮಾರಿ ಬಂತಾದೇವಿ, ಆಕೆ ಬಂದು ಇಲ್ಲಿ ಏನು ಶುದ್ಧ ಮಾಡೋದು, ಅದು ಕಸ ಹೊಡೆಯುವಂಥ ಕೆಲಸವನ್ನು ಮಾಡಿಕೊಂಡು ಆ ಅನುಭವ ಮಂಟಪದಲ್ಲಿ ಪಾತ್ರದಲ್ಲಿಯ ಕೆಲಸವನ್ನು ಮಾಡ್ಕೊಂಡು ಜೀವನವನ್ನು ಮಾಡ್ತಾರೆ. ಅಂದರೆ ಮಾಧ್ಯಮ, ಆಗಿನ ಮಾಧ್ಯಮ ಹಾಡುಗಳ ಮುಖಾಂತರ, ವಚನಗಳ ಮುಖಾಂತರ ಅಲ್ವಾ, ರಂಗಗೀತೆಗಳ ಮುಖಾಂತರ ಅದು ಮಾಧ್ಯಮವಾಗಿ ಆಗ್ತಾಯಿತ್ತು. ಇವತ್ತು ಜಾನಪದವೂ ಒಂದು ಮಾಧ್ಯಮನೇ.